ಹೆಂಗೋ ವಿನ್ಯ ನನ್ ಮ್ಯಾ ಮನಸ್ ಮಾಡ್ಯಾನ. ಅವನ್ನ ಮದ್ವಿ ಮಾಡ್ಕೊಂಡ್ರೆ ಹೆಂಗಾಗತ್ತ? ಓಹೋ ಇತ್ಲಾ ಬರಾಕತ್ತಾನ, ಅವನ್ನ ಕೇಳಿದ್ರ ಆಯ್ತು ತಡಿ. ಅಲಾರಿ ಅಲಾರಿ ಮುಕುಂದ ಮುರಾರಿ ಸಬಲ ಬಾರಯ್ಯ ಬಂಗಾರ, ಶ್ರೀ ಕೃಷ್ಣ ನೀ ಬೇಗ ಬಂಗಾರು, ಶ್ರೀ ಕೃಷ್ಣ ನೀ ಬೇಗ ಬಂಗಾರು. ಕೃಷ್ಣ ಎಲ್ಲದ ನಾವು ಶ್ರೀಕೃಷ್ಣ, ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ. ಆ ಶ್ರೀಕೃಷ್ಣ ದಿನಿ ಅಂತ ಬಂದ ಅವನವನು ಮತ್ತೆ ಭಾರತದ ಸಾಲ ಹೊರಗ ಬರ್ಬೇಕಾಗುತ್ತೆ. ಇದ್ದದ್ದೆಲ್ಲ ಹೊರಸ್ಬಿಡ್ತೀವಿ ಹೊತ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾಡಿ ರಬ್ಬಲ್ ಪಿಪಿ ಮಾರಿ ಮುಗಿಸೋಲಾಕ. ಇಲ್ಲಂದ್ರೆ ಹೋಗ್ಲಿ ಹಳ್ಳಿ ಕೂರ್ಲದಾವೆ ಅಂದೇವೆ ಅಂತ. ಹೌದು, ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದ್ರೂ ಏನು? ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಣೆಗಾರ ಹೊರತು ದೇವ್ರು ಕಾರಣೀಭೂತರಲ್ವೇನು? ದೇವ್ರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಇಷ್ಟಾದ್ರೂ ದಿನನಿತ್ಯ ಮತ್ತೆ ಆ ದೇವರುಗಳಿಗೆ ಕಾಯಿ ಕರ್ಪೂರ ಊದ್ಬತ್ತಿ ಲೋಬಾನಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳ ಬಂದಿಗಾಗಿರೋ ಭಾರತದ ಒಪ್ಪಾರಿ ಸಾಲ ಹೊತ್ಕೊಂಡು ನಿಂದ್ರಂಗದವಪ್ಪ. ಎಲ್ಲವೂ ಸುದ್ದಿಯವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತಾವ. ಭಕ್ತಿಯಿಂದ ಹೆಣ್ಮಕ್ಳ ಪಾದ ಹಿಡ್ಕೊಳಕ್ ಆದ್ರ ಹೆಬ್ಬಳ್ಳಿಲಿ ಹನಿಗೆ ಸಿಗ್ನಲ್ ಮಾಡೋ ಸ್ವಾಮಿಗಳೇ ಹೆಚ್ಚಾಗಿ ಬಿಡ್ತಾರೆ. ಅಂದಾಗ ಎಲ್ಲಿದ್ದಾನೆ ಆ ದೇವರು? ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿಸೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ. ಅಂದಾಗ ಎಲ್ಲದನಪ್ಪ ಸುಮ್ಮನೆ ಆ ದೇವ್ರು ಈ ದೇವ್ರು ಅಂತ ಅಡ್ಡಾಡು ವರ್ಷಗಟ್ಲೆ ಮಳಗಟ್ಲೆ ಕೂದಲ ಬಿಟ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಹತ್ರ ಬಿಸಿಲಾಗ ಅಕ್ಷರ 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 ಬೋಳಿಸ್ಕೊಂಡು ನಾವು ಬರ್ಬೇಕಾ? ಅವ ಅದ ಕೂದಲನ ಕ್ವಿಂಟಲ್ ಗಟ್ಲೆ ಹೊರದೇಶಕ್ಕೆ ಮಾರ್ಕೊಂಡು ದೊಡ್ಡ ಶ್ರೀಮಂತ ಅಂತ ಅವ ಅನಿಸ್ಕೋಬೇಕು. ಹೋದ್ ಸಲ ತಿರುಪತಿ ಕೂದಲದ ಟೆಂಡರ್ 16 ಕೋಟಿ ರೂಪಾಯಿಗಾಗಿದೆ ಅಂತೆ. ಭಕ್ತರು ಕೊಟ್ಟು ಕೂದಲಿಂದಲೇ ಕೋಟಿಗಟ್ಟಲೆ ರೂಪಾಯಿ. ಒಂದಿಷ್ಟು ಉಪದ್ಯಾಪಿ ತಲೆಗಳ ಕಳಿಸ್ಬಿಟ್ರೆ ಎಷ್ಟು ಕೋಟಿ ರೂಪಾಯಿ ಸಿಗಾಕಿಲ್ಲಪ್ಪ. ಅಲ್ಲ, ನಮ್ಮನ್ನೆಲ್ಲರನ್ನೂ ಆಡಿಸೋದಕ್ಕಂತ ಒಂದು ಶಕ್ತಿ ಇದೆ, ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಿಡೋದು ಇಲ್ಲ. ಕಾಯಕರ್ಪುರ ಬೇಕು ಅಂತ ಯಾರ ಮನೆ ಬಾಗಲ ಅನ್ನೋದು ಬಿಡಂಗಿಲ್ಲ. ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಆದ್ರೂ ಅರ್ಗಿ ಹಾವು ಬಿಡು ಮಂದಿನ ಜಗ್ಗ. ದೇವರು ದೊಡ್ಡವಪ್ಪ, ದೊಡ್ಡವ. ಪಂಚಮಹಾಭೂತಗಳ ಸಿಟ್ಟಿಗೆದ್ರೆ ಯಾವ ದೊಡ್ಡವನಿಂದಲೂ ಏನು ಮಾಡೋದಕ್ಕೆ ಆಗುದಿಲ್ಲ. 30,000 ಜನ ಕಿಲಾರಿಯಲ್ಲಿ ಸುಖ ನಿದ್ರೆಯಲ್ಲಿರುವಾಗಲೇ ಭೂಕಂಪ ಆಗಿ ಸತ್ತು ಹೋಗ್ಬಿಟ್ರು. ಅವತ್ತದ್ರಾಗ ಮುಂದಾಗೋದು ಹೇಳೋರಿದ್ರು, ಹಿಂದಾಗೋದು ಹೇಳೋರಿದ್ರು. ಅವತ್ತಾಗೋದು ಅವಕ್ಕೆ ಗೊತ್ತಿರಲಿಲ್ಲ. ಗೊತ್ತಾದ ದೀಡ್ ಶಾಣೆನಾರ ಹೋಗಿ ಅವ್ರು ನೆಬಿಸ್ಕೊಂಬರ್ಲಿಲ್ಲ. ಸುಮ್ಮನೆ ಇದೆಲ್ಲ ನಾವುಗಳ ಹೊಡೆದಾಡಿ ನಮ್ಮ ತಲೆ ಹೊಡ್ಕೊಳ್ಳೋದು. ನಂದಾ ದೇವರು, ನಿಂದೀ ದೇವರು. ರಾಮನೂ ನೀನೇ, ರಹಿಮನೂ ನೀನೇ. ರಾಮನೂ ನೀನೇ, ರಹಿಮನೂ ನೀನೇ, ಈ ಜಗತ್ ಒಡೆಯನೂ ನೀನೇ. ನಿನಗೇ ತಕೋ ಸ್ವಂತದ ಮನೆ, ನಿನ್ನ ಮನೆಯೆಂಬ ಮಜೀದ್ ಒಡೆದರೂ ನೀ ಸಾಯಲಿಲ್ಲ. ಪುನಃ ಮಂದಿರ ಕಟ್ಟಿಸಿದರೂ ನಿನಗೆ ಮರುಹುಟ್ಟು ಇಲ್ಲ. ಯಾಕಂದ್ರೆ ನೀನು ಅನಂತ, ಆದಿ, ಅಂತ್ಯ. ಹೋಲ್ಬಿಡವ್ ನಾವು ದೊಡ್ಡ ಅಣ್ಣನ ವಿಷಯ ಗಿಡ್ಡಣ್ಣಗರೇ ಆಗ್ಬೇಕು.